ಸರ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಸರ್ 25 ಬೀದಿ ನಾಯಿಗಳನ್ನ ನಾವು ಆಶ್ರಯ ತಾಣ ಮಾಡಬೇಕಾದ್ರೆ ಒಂದು ನಗರಸಭೆಗೆ ಸರ್ 88 ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ಸರ್. ಈಗ ಸರ್ ಸೆನ್ಸಸ್ ಮಾಡಿದೆ ಸರ್, ನಮ್ಮ ಜಿಲ್ಲೆಯ ನಗರ ಪ್ರದೇಶದಲ್ಲಿ ಒಟ್ಟು 7630 ಬೀದಿ ನಾಯಿಗಳಿದೆ ಸರ್. ಇಡೀ ಜಿಲ್ಲೆಯಲ್ಲಿ 30,000 ಮೇಲೆ ಇದೆ ಸರ್. ಈ ನಗರ ಸಭೆ ಏನು ULB ಗಳಲ್ಲಿ ಬರ್ತದಲ್ಲ ಸರ್, ಇದನ್ನ ಮೊದಲು ನಾವು ಕ್ಯಾಚ್ ಮಾಡ್ಬೇಕು ಸರ್. ಆ ಕ್ಯಾಚ್ ಮಾಡೋಕೆ ಇವರು ತಮ್ಮ ರಿಸೋರ್ಸ್ ಇಂದಾನೆ ಟೆಂಡರ್ ಕರೀತಾರೆ ಸರ್. ಟೆಂಡರ್ ಕರೆದು ಅದನ್ನೆಲ್ಲ ಕ್ಯಾಚ್ ಮಾಡಿದ್ಮೇಲೆ ನಂತರ ಇವ್ರ ಇಲಾಖೆಯಿಂದ ABC ಮಾಡ್ತೀವಿ ಸರ್. ABC ಮತ್ತೆ ARB ಟೆಂಡರ್ ಕರೆಯೋರು ಯಾರು? ನಮ್ಮ ನಗರಸಭೆಯವರೇ ಮಾಡ್ಬೇಕು ಸರ್. ಮತ್ತೆ ಅದನ್ನ ಮಾಡಿಸಿ ಮತ್ತೆ ಅದನ್ನೇ ಮಾಡಿಸ್ತಾರೆ ಸರ್. ಈಗ 100% ಮಾಡ್ಬೇಕು ಅಂತ ಮೊನ್ನೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಅದು ಒಂದು ಸರ್. ಈಗ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ್ಮೇಲೆ ಮುಖ್ಯ ಕಾರ್ಯದರ್ಶಿಗಳು ನಮ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಈ ತರ ಜನನಿಬಿಡ ಪ್ರದೇಶಗಳು, ಅದು ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಇರ್ಬೋದು ಸರ್, ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಇಲ್ಲಿ ಯಾವ್ದೋ ಕಾರಣಗಳಿಗಾಗಿ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ ಸರ್. ಇವುಗಳನ್ನ ಐಡೆಂಟಿಫೈ ಮಾಡಿ ಕ್ಯಾಚ್ ಮಾಡಿ ಅದನ್ನ ಒಂದು ಶೆಲ್ಟರ್ ಮಾಡಬೇಕು ಅಂತ ಅದೇ ನಾನು ಏನ್ ನೋಡಕ್ ಕೊಟ್ಟೆ ರವಿ ಅವರೇ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ, ಯು ಹ್ಯಾವ್ ಟು ಐಡೆಂಟಿಫೈ ಪ್ಲೇಸ್, ಆ ಶೆಲ್ಟರ್ ಮಾಡಿ ಅಲ್ಲಿ ಬಿಡ್ಬೇಕು ನಾಯಿಗಳನ್ನ. ಊಟ ಗೀಟ ಕೊಟ್ಕೊಂಡು ಅದೇ ಈ ನಾಯಿಗಳು ಇದೆಯಲ್ಲ ಏನಂತಾರೆ ಅವರು, ಪ್ರಾಣಿ ದಯಾ ಸಂಘ. ಪ್ರಾಣಿ ದಯಾ ಸಂಘನು ನಮ್ಗೆ ಓಕೆ, ಮನುಷ್ಯರ ಬಗ್ಗೆ ದಯ ಇರ್ಬೇಕಲ್ಲ ನಮ್ಗೆ. ಮತ್ತೆ ನಾಯಿಗಳಿಗೂ ಕಾಪಾಡ್ಬೇಕು, ಮತ್ತೆ ಮನುಷ್ಯರ ಬಗ್ಗೆ ನಾಯಿಗಳಿಗೆ ಕಚ್ಬಿಟ್ಟು ಪಾಪ ಮಕ್ಕಳಿಗೆಲ್ಲ ಅರ್ಧ ಕಾಲೆಲ್ಲ ತಿಂದಾಕ್ಬಿಟ್ಟೈತಿ ಅಲ್ಲೆಲ್ಲೋ. ಇದೆಲ್ಲ ನೀವ್ ಮಾಡ್ಬೇಕ್ರಿ, ನೀವೇನ್ ಸುಮ್ನೆ ಅವ್ರ ಮೇಲೆ ನೀವು ನಿಮ್ಮಲ್ಲಿ ಅವ್ರ ಹಾಕೊಂಡು ನೋಯ್ತಾ ಇರೋದು. ಲೋಕಲ್ ಬಾಡಿ ನೀವು ಡೈರೆಕ್ಷನ್ ಕೊಡ್ಬೇಕು. ಏನ್ರಿ PD ಅವರೇ ಏನ್ರಿ ಮಾಡ್ತಾ ಇದ್ದೀರಾ? ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿ PD ಇದು ನಗರಸಭೆ ಪುರಸಭೆ ಯಾವತ್ತು ಆರ್ಡರ್ ಆಗಿದ್ದು? ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನೋಡಿ ಅದನ್ನ ನೀವು ಮಾಡಿದೀವಿ ಸರ್. ಸದ್ಯಕ್ಕೆ ಈಗ ನಮ್ಮ ಲ್ಯಾಂಡ್ ಬಿಲ್ ಸೈಟ್ ಅಲ್ಲೇ ಒಂದು ಶೆಡ್ ಮಾಡ್ಕೊಂಡು ಈ ನಾಯಿಗಳನ್ನ ಐಡೆಂಟಿಫೈ ಮಾಡಕ್ಕೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಮಾರ್ಕೆಟ್ ಗಳಲ್ಲಿ, ಬಸ್ ಸ್ಟ್ಯಾಂಡ್ ಗಳಲ್ಲಿ ಈಗ ಅವರು ನಮ್ ನಂಬರ್ಸ್ ಕೊಡ್ತಾರೆ. ಹಿಡಿಯೋರು ಯಾರು? ನೀವು ನಗರಸಭೆಯವರೇ ಮತ್ ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕು ಅಂತಾರಲ್ಲ. ಡಾಗ್ ಕ್ಯಾಚರ್ಸ್ ಬೇರೆ ಗುಂಪು ಸರ್, ಅದು ಅಪ್ರೇ ಪ್ರೊಫೆಷನಲ್ ಸರ್. ಸರ್ ಇದು ದೊಡ್ಡ ಚಾಲೆಂಜ್ ಅಲ್ಲ. DC ಅವರೇ ಆಯ್ತು, ನೀವು ನಾಯಿ ಹಿಡಿಯೋ ಟೆಂಡರ್ ಯಾರು ಭಾಗವಹಿಸ್ತಾರೆ? 1,000-2,000 ರೂಪಾಯಿ ಕೊಟ್ರೆ ಯಾರೋ ಒಬ್ಬನ್ನ, ಒಬ್ಬೊಬ್ಬನ್ ನಾನು ಹೇಳೋದು. ಯಾವಾಗ ಆಗೋದು ಅಂತ ನಾನು ಹೇಳ್ತಾ ಇರೋದು. ಯಾವಾಗ ಆಗ್ತದೆ ಅದ್ ನೋಡಿ. ಅದು ಮಾಡಿ ಅದೆಲ್ಲ ಸುಮ್ಮನೆ ಇದನ್ನ ಹಾಕೊಂಡು ಹೋಯ್ತಾ ಇದ್ದಾರೆ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಸರ್ 25 ಬೀದಿ ನಾಯಿಗಳನ್ನ ನಾವು ಆಶ್ರಯ ತಾಣ ಮಾಡಬೇಕಾದ್ರೆ ಒಂದು ನಗರಸಭೆಗೆ ಸರ್ 88 ಲಕ್ಷ ರೂಪಾಯಿ ಒಂದು ವರ್ಷ ಖರ್ಚಾಗ್ತಾ ಇದೆ ಸರ್. 25 ನಾಯಿಗಳನ್ನ ಅವಕ್ಕೆ ರಿಹಾಬಿಲಿಟೇಷನ್ ಮಾಡಬೇಕು ಸರ್. ಹಾಗಾಗಿ ನಾವು ಸರ್ಕಾರ ಕೂಡ ಬರಿತಾ ಇದೀವಿ ಸರ್, ತಮ್ಮ ಗಮನಕ್ಕೆ ಸರ್. 88 ಲಕ್ಷ. 85 ಲಕ್ಷ ಎಷ್ಟು ನಾಯಿಗೆ? 25 ನಾಯಿಗೆ ಅಂದ್ರೆ 3 ಲಕ್ಷ ಒಂದ್ ನಾಯಿಗೆ. ಅದರ ಮೇಂಟೆನೆನ್ಸ್ ಕಂಪ್ಲೀಟ್ ಅಂದ್ರೆ 30,000 ಒಂದ್ ನಾಯಿಗೆ. ಹೌದು ಸರ್, ವರ್ಷಕ್ಕೆ ಸರ್ 30,000 ಒಂದ್ ತಿಂಗಳಿಗೆ ಆಯ್ತದೆ ಅವರೇಜ್. ಮನುಷ್ಯರು ಮೇಂಟೈನ್ ಮಾಡ್ಬೋದು 4 ಜನನ. ಪಾಪ ಹೆಂಗ್ರಿ ಆಗ್ತದೆ? ಇದಕ್ಕೇನಾದ್ರೂ ಒಂದು ರೆಮಿಡಿ ಕಂಡಿಡೀರಿ. ಈ ತರ ಕ್ಯಾಲ್ಕುಲೇಷನ್ಸ್ ಹಾಕೊಂಡು ಹೋದ್ರೆ ಹೆಂಗಾಗ್ತದೆ? DC ಅಲ್ಲಮ್ಮ, ಈ ಬೀದಿ 85 lakhs per year for 75 dogs. How can we do? ನಾಯಿಗಳು ಅವ್ರಿಗೆ ಕಡಿಮೆ ಮಾಡ್ಬೇಕಾದ್ರೆ ಬೀದಿ ನಾಯಿಗಳಿದೆಲ್ಲ, ಬೀದಿ ನಾಯಿಗೆ ಕಂಟ್ರೋಲ್ ಮಾಡ್ಕೊಡ್ರೆ, ಮತ್ತೆ ಸಾಕು ನಾಯಿಗಳಿದೆ ಬೇರೆ. ಆ ಸಾಕು ನಾಯಿಗಳು ಯಾರು ಸಾಕ್ತಾರೋ ಅವ್ರಿಗೂ ಕೂಡ ನಾವು ಇದು ಮಾಡ್ಬೇಕಾಗ್ತದೆ. ಮರಿಗಳನ್ನ ABC ಮಾಡಿಸ್ಬೇಕಾಗ್ತದೆ. ಅವಾಗ ಇಲ್ಲಾಂದ್ರೆ ಆಗಲ್ಲ. ನೋಡಿ, ಇದ್ರ ಬಗ್ಗೆ ಸೀರಿಯಸ್ ಆಗಿ ಮಾಡ್ಬೇಕು. ನಾನು ಬರೀತಾರೆ ಸರ್, ನಮ್ಮ ಮೀಟಿಂಗ್ ನಲ್ಲಿ ರೆಸಲ್ಯೂಷನ್ ಮಾಡಿದೆ ಸರ್, ಸರ್ಕಾರ ಗಮನಕ್ಕೆ ತರ್ತೀವಿ. 85 ಲಕ್ಷ ಅವೆಲ್ಲ ಎಲ್ಲ ಆಯ್ತದೆ. You have to reduce the population ಅಷ್ಟೇ. that's what ABC is the only source. ಅದೇ ABC ಮಾಡಿ ನೀವು ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಳ್ರಿ. DC ಅವ್ರ ಜೊತೆ ನಮ್ಮ ಇವ್ರ ಆಫೀಸರ್ ರೆಡಿ ಮಾತಾಡ್ದಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ಆ ಶೆಲ್ಟರ್ಗಳು ಕಂಡು ಹಿಡಿದು ಅದಕ್ಕೆಲ್ಲ ಸಂತಾನ ಚಿಕಿತ್ಸೆ ಮಾಡ್ಕೊಂಡು ಮಾಡಿ ರೆಡಿ ಮಾಡಿ.